ಮತ್ತೆ ಈ ದೇಶದ ಪ್ರತಿಯೊಬ್ಬ ನೀವು ಕೇಳ್ರಿ, ಚೆನ್ನಾಗಿ ಕೇಳ್ರಿ. ಆ ದೇಶದ ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ಪ್ರಜೆಗಳಿಂದಾಗಿ ಪ್ರಜೆಗಳಿಗೋಸ್ಕರ ಸರ್ಕಾರವನ್ನ ನಡೆಸಬೇಕಾಗಿದ್ದು ಸರ್ಕಾರದ ಧರ್ಮ. ಇದಕ್ಕೆ ರಾಜ್ಯಪಾಲರು ಎರಡು ಕಡೆ ಕೊಂಡಿಯಾಗ ಕೆಲಸ ಮಾಡ್ಬೇಕು. ಅವತ್ತು ಅಲ್ಲಿ ಕೂತ್ಕೊಂಡು ಅವರ ಕರ್ತವ್ಯವನ್ನ ನಿಭಾಯಿಸಿದ್ರೆ ಇದ್ಯಾಕೆ ಹಾಕಿತ್ತು? ಸೇಮ್ ಗವರ್ನರ್ ಅಂತ ಯಾಕೆ ಅಂತಿದ್ರು? ಗೋ ಬ್ಯಾಕ್ ಹಟಾವೋ ಗವರ್ನರ್ ಅಂತ ಯಾಕೆ ಬರ್ತಿದ್ದು? ಅವ್ರು ಮಾಡಿದಂತಹ ತಪ್ಪಿಗಾಗಿ ಎಲ್ಲ ಪ್ರಚೋದನೆಗಳು ಬರ್ತಾ ಇದಾವೆ. ಈ ರಾಜ್ಯದ ಜನತೆ ದಡ್ರಲ್ಲ ರೀ, ನಮ್ಮ ಮಾತುಗಳನ್ನ ಕೇಳ್ತಾ ಇದ್ದಾರೆ, ಎಲ್ಲರ ಮಾತುಗಳನ್ನ ಕೇಳ್ತಾ ಇದ್ದಾರೆ. ರಾಜ್ಯದ ಜನತೆ ಸೂಕ್ಷ್ಮವಾಗಿ ವಿಚಾರ ಮಾಡ್ತಾ ಇದೆ. ಈ ದೇಶದ 18 ವರ್ಷ ಆದಂತಹ ಪ್ರತಿಯೊಬ್ಬ ಪ್ರಜೆಗೂ ಸಹ ಸಂವಿಧಾನವನ್ನ ಗೌರವಿಸುವ ಹಕ್ಕನ್ನು ಹೊಂದಿದೆ. ಅವನು SSLC ಓದ್ತಾ ಇರುವಾಗಲೇ ಈ ದೇಶದ ಪ್ರಜೆಗಳು, ಈ ದೇಶದ ರಾಜಕಾರಣಿಗಳು ಯಾರು ಏನು ತಪ್ಪು ಮಾಡ್ತಾ ಇದ್ದಾರೆ ಒಂದು ವಿಚಾರ ಇರುತ್ತೆ. ಹಾಗಾಗಿ ನಾನು ಕೊನೆಯದನ್ನು ಸ್ಪಷ್ಟಪಡಿಸಿದ ಹೇಳೋದಷ್ಟೇ, ರಾಜ್ಯಪಾಲರು ಸಂವಿಧಾನಬದ್ಧವಾದ ಹಕ್ಕನ್ನ ಎರಡರ ಮೇಲೆ ನಿಭಾಯಿಸಿಕೊಂಡು ಹೋದಾಗ ಮಾತ್ರ ಅವರ ಸಂವಿಧಾನಕ್ಕೆ ಗೌರವ ಕೊಡ್ತಾರೆ. ಆ ಸಂವಿಧಾನಕ್ಕೆ ಗೌರವ ಕೊಡದ ಯಾವುದೇ ವ್ಯಕ್ತಿಯನ್ನು ಸಹ ನಾವು ಸೇರೋದಿಲ್ಲ, ಸಹಿಸೋದಿಲ್ಲ ಎನ್ನುವುದನ್ನ ನಾನು ಸ್ಪಷ್ಟಪಡಿಸ್ತೇನೆ. ಮಾತನಾಡ್ತಾ ಹೋಗೋಣ ವೀಕ್ಷಕರೇ. ಅದಕ್ಕೂ